ಸೇಮ್ ಥಿಯರಿಯನ್ನು ರಿಪ್ರೆಸೆಂಟ್ ಮಾಡ್ತೈತಿ. ಡಿಫ್ರೆನ್ಸಿಯೇಷನ್ ಅನ್ಬೋದು, ರೇಟ್ ಆಫ್ ಚೇಂಜ್ ಅನ್ಬೋದು ಅದಕ್ಕೆ, ಅಥವಾ ಸ್ಲೋಪ್ ಅನ್ಬೋದು, ಅಥವಾ ಎಮ್ ಅನ್ಬೋದು. ಸೊ x1 ಅನ್ನೋ ಒಂದು ವ್ಯಾಲ್ಯೂವನ್ನು ಹಾಕಿದಾಗ ಫಂಕ್ಷನ್ ಒಳಗೆ ನಿಮಗೆ ಏನೋ ಒಂದು y1 ಅನ್ನೋದು ಔಟ್ಪುಟ್ ಸಿಗ್ತೈತಿ. x2 ಅನ್ನೋ ವ್ಯಾಲ್ಯೂ ಹಾಕಿದಾಗ ಏನೋ ನಿಮಗೆ y2 ಅನ್ನೋದು ವ್ಯಾಲ್ಯೂ ಅನ್ನ ಸಿಗ್ತೈತಿ. ಸೊ ಇಲ್ಲಿ 2 ಪಾಯಿಂಟ್ಸ್ ಅದು ನಮ್ಮ ಕಡೆ ಗ್ರಾಫ್ದಾಗ, ಇದೊಂದು ಪಾಯಿಂಟ್ ಮತ್ತ ಇದೊಂದು ಪಾಯಿಂಟ್. ಈ 2 ಪಾಯಿಂಟ್ಸ್ ಗಳ ನಡಬರಕ್ ನನಗೆ ಸ್ಲೋಪ್ ಬೇಕಾದ್ರೆ ಒಂದು ಗ್ರಾಫ್ದಾಗ 2 ಪಾಯಿಂಟ್ಸ್ ಕೊಟ್ಟಾರ ನಿಮ್ಗೆ. 2 ಪಾಯಿಂಟ್ಸ್ ಗಳನ್ನ ಕೊಟ್ಟಾಗ ಸ್ಲೋಪ್ ಯಾವ ರೀತಿ ತೆಗಿತಿದ್ರಿ, ಆ ಒಂದು 2 ಪಾಯಿಂಟ್ಸ್ ಗಳ ನಡಬರಕ್ ಏನ್ ಮಾಡಬೇಕು, ಒಂದು ಸ್ಟ್ರೇಟ್ ಲೈನ್ ಅನ್ನ ಎಳಿಬೇಕು. ಆ ಸ್ಟ್ರೇಟ್ ಲೈನ್ ಸ್ಲೋಪ್ ತೆಗೆದಿನ ಅಂತಂದ್ರೆ ಆ 2 ಪಾಯಿಂಟ್ಸ್ ಗಳ ನಡಬರಕ್ ಏನ್ ಸ್ಲೋಪ್ ಸಿಗ್ತೈತಿ ನಮ್ಗೆ. ಸೊ ಈ ಸ್ಟ್ರೇಟ್ ಲೈನ್ ನಮ್ಮದು ಎಕ್ಸ್ ಆಕ್ಸಿಸ್ ಅನ್ನ ಇಲ್ಲಿ ಕಟ್ ಮಾಡೈತಿ. ಅಲ್ಲಿ ಹಿಡಿದ ಪಾಸಿಟಿವ್ ಡೈರೆಕ್ಷನ್ ಯಾವ್ದು ನಮ್ಮದು ಎಕ್ಸ್ ಆಕ್ಸಿಸ್ ಇದು. ಹೌದು, ಆ ಡೈರೆಕ್ಷನ್ ಹಿಡಿದ ಏನ್ ಆಂಗಲ್ ಕ್ರಿಯೇಟ್ ಆಗಿರ್ತಲ್ಲ ಟೀಟಾ. ಸೊ ಈ ಟೀಟಾ ಆಂಗಲ್ ಕ್ರಿಯೇಟ್ ಆಗಿದೆ ಅಂತ ತಿಳ್ಕೊರಿ. ಈ ಸ್ಟ್ರೇಟ್ ಲೈನ್ ನಮ್ಮದ ಈ ಟೀಟಾ ಅನ್ನ ನೀವು ಟ್ಯಾನ್ ಒಳಗೆ ಹಾಕಿರಿ ಅಂತಂದ್ರೆ ನಿಮ್ಗೆ ಏನು ಗೊತ್ತಾಗ್ತೈತಿ, ಸ್ಲೋಪ್ ಗೊತ್ತಾಗ್ತೈತಿ. ಈ ಒಂದು ಆ್ಯಂಗಲ್ ಎಲ್ಲಿ ಟೀಟಾ ಆತಂದ್ರೆ ಈ ಸ್ಟ್ರೇಟ್ ಲೈನ್ ಪ್ರಕಾರ ಇದು ಆ್ಯಂಗಲ್ ನಮ್ಮದು ಏನಾಗ್ತೈತಿ, ಟೀಟಾನ ಆಗ್ತೈತಿ. ಕರೆಕ್ಟ್ ಹೌದಿಲ್ಲ, ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್. ಸೊ ಇದು ಪಾಸಿಟಿವ್ ಎಕ್ಸ್ ಡೈರೆಕ್ಷನ್ ಹಿಡಿದ ಆ್ಯಂಗಲ್ ಕ್ರಿಯೇಟ್ ಮಾಡೈತಿ. ಈ ಒಂದು ಸ್ಟ್ರೇಟ್ ಲೈನ್ ಕೂಡ ಇಲ್ಲಿ ಪಾಸಿಟಿವ್ ಎಕ್ಸ್ ಡೈರೆಕ್ಷನ್ ಹಿಡಿದ ಆ್ಯಂಗಲ್ ಕ್ರಿಯೇಟ್ ಮಾಡೈತಿ. ಇದು ಟೀಟಾ ಆದ್ರೆ ಇದು ಕೂಡ ಟೀಟಾನಲ್ಲ. ಇಲ್ಲಿ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಕಂಡು ಬರತ್ತೆ ನಿಮ್ಗೆ. ಯು ಕ್ಯಾನ್ ಸಿ ದ ರೈಟ್ ಆಂಗಲ್ ಟ್ರಯಾಂಗಲ್. ಈ ರೈಟ್ ಆಂಗಲ್ ಟ್ರಯಾಂಗಲ್ ಈ ಆಂಗಲ್ ಟೀಟಾ ಆದ್ರೆ ಟೀಟಾದ ಅಪೋಸಿಟ್ ಸೈಡ್ ಏನಿರ್ತೈತಿ, ಪರ್ಪೆಂಡಿಕ್ಯುಲರ್. ಟೀಟಾದ ಜೊತೆಗೆ ಯಾವ್ದು ಆಂಗಲ್ ಯಾವ ಸೈಡ್ ಇರ್ತೈತಿ ಅದಕ್ಕೆ ನಾವು ಬೇಸ್ ಅಂತ ಹೇಳಿ ಕರಿತೀವಿ. ನಿಮಗೆ ಟ್ಯಾನ್ ಟೀಟಾ ಬೇಕಾದ್ರೆ ನೀವು ಏನ್ ಮಾಡ್ತಿದ್ರಿ, ಪರ್ಪೆಂಡಿಕ್ಯುಲರ್ ಓವರ್ ಬೇಸ್. ಈ ಟೀಟಾ ಯಾವ ಟೀಟಾ, ಇದ ಟೀಟಾ ಅಂತ ಹೇಳಿ ಅಸ್ಯೂಮ್ ಮಾಡ್ರಿ. ಈಗ ಸೊ ಟ್ಯಾನ್ ಟೀಟಾ ಬೇಕಾದ್ರೆ ಪರ್ಪೆಂಡಿಕ್ಯುಲರ್ ಓವರ್ ಬೇಸ್ ಅನ್ನ ನೀವೇನ್ ಮಾಡ್ತಿದ್ರಿ, ಡ್ರಾ ಮಾಡ್ತಿದ್ರಿ. ನಿಮಗೆ ಬೇಸ್ ಬೇಕಾದ್ರೆ ಈ ಒಂದು ಲೆಂತ್ ಬೇಕಾದ್ರೆ ನೋಡ್ರಿ, ಈ ಒಂದು ಲೆಂತ್ ನಮ್ದ x1 ಆಯ್ತು. ಹೌದು, ಈ ಒಂದು ಲೆಂತ್ ಏನೈತಿ ನಮ್ದ x2 ಆಯ್ತು. ನಮಗೆ ಈ ಒಂದು ಲೆಂತ್ ಬೇಕಾಯ್ತು. ಈ ಲೆಂತ್ x1 ಆಯ್ತು, ಈ ಲೆಂತ್ x2 ಆದ್ರೆ ಈ ಲೆಂತ್ ಎಷ್ಟಾಗ್ತೈತಿ, x2 ಮೈನಸ್ x1. ಸೊ ಪರ್ಪೆಂಡಿಕ್ಯುಲರ್ ಎಷ್ಟಾಯ್ತು ನಮ್ದ, y2 ಮೈನಸ್ y1. ಬೇಸ್ ಎಷ್ಟಾಯ್ತು, x2 ಮೈನಸ್ x1. ಪರ್ಪೆಂಡಿಕ್ಯುಲರ್ ಎಷ್ಟೈತಿ ನಮ್ದು, y2 ಮೈನಸ್ y1 ಡಿವೈಡ್ ಬೈ ಬೇಸ್ ಎಷ್ಟೈತಿ, 2 ಮೈನಸ್ x1. ರೇಟ್ ಆಫ್ ಚೇಂಜ್ ಏನು ಹೇಳ್ಕೊಡ್ತೈತಿ ನಮ್ದ, ಒಂದು ಕ್ವಾಂಟಿಟಿದಾಗ ಎಷ್ಟು ಚೇಂಜ್ ಆಗೈತಿ ಡಿವೈಡ್ ಬೈ ಇನ್ನೊಂದು ಕ್ವಾಂಟಿಟಿದಾಗ ಎಷ್ಟು ಚೇಂಜ್ ಆಗೈತಿ. ಸ್ಲೋಪ್ ಏನು ಹೇಳಾಯ್ತಂದ್ರ y ದಾಗ ಎಷ್ಟು ಚೇಂಜ್ ಆಗೈತಿ ಡಿವೈಡ್ ಬೈ x ದಾಗ ಎಷ್ಟು ಚೇಂಜ್ ಆಗೈತಿ. ಚೇಂಜ್ ಇನ್ y ಡಿವೈಡ್ ಬೈ ಚೇಂಜ್ ಇನ್ x ಅನ್ನ ಹೇಳಾಯ್ತಾ ಇದು. ಇದನ್ನ ನಾವು ಡೆಲ್ಟಾ y ಬೈ ಡೆಲ್ಟಾ x ಅಂತ ಹೇಳಿ ಬರಿಬಹುದು. ಸೊ ಸ್ಲೋಪ್ ಅಂತಂದ್ರೆ ರೇಟ್ ಆಫ್ ಚೇಂಜ್ ಅನ್ನ ಎರಡು ಬೇರೆ ಬೇರೆ ಎಲ್ಲಿಯೋ ಸ್ಲೋಪ್ ಅನ್ಬೋದು, ಟ್ಯಾನ್ ಟೀಟಾ ಅನ್ಬೋದು, ಆರ್ ಈಕ್ವಲ್ಸ್ ಟು ಎಮ್ ಅಂತ ಹೇಳಿ ಕೂಡ ನಾವು ಇದನ್ನು ಕರಿತಿದ್ದು. ಇನ್ನು ಕಡೆ ನಾನು ರೀಡ್ ಮಾಡೋದು ಕಲಿಸಿನಿ ನಿಮಗೆ, ರೇಟ್ ಆಫ್ ಚೇಂಜ್ ಅನ್ನ ಯಾವ ರೀತಿ ರೀಡ್ ಮಾಡ್ತಾರೆ ಅಂತ ಹೇಳಿ. ಸೊ ಇದನ್ನ ನೋಡಿ ನೀವು ಯಾವ ರೀತಿ ರೀಡ್ ಮಾಡ್ಬೋದು ಇದನ್ನ, ರೇಟ್ ಆಫ್ ಚೇಂಜ್ ಆಫ್ y ವಿತ್ ರೆಸ್ಪೆಕ್ಟ್ ಟು x ಹಿಂಗೆ ರೀಡ್ ಮಾಡ್ಬೋದಿಲ್ಲ. ಇದ ಏನು ನಂಬದ ಡಿಫ್ರೆನ್ಷಿಯೇಷನ್. ಸೊ ಡಿಫ್ರೆನ್ಷಿಯೇಷನ್ ಬೇರೆ ಏನೂ ಅಲ್ಲ, ಸೇಮ್ ಥಿಯರಿಯನ್ನು ರಿಪ್ರೆಸೆಂಟ್ ಮಾಡ್ತೈತಿ. ಡಿಫ್ರೆನ್ಷಿಯೇಷನ್ ಅನ್ಬೋದು, ರೇಟ್ ಆಫ್ ಚೇಂಜ್ ಅನ್ಬೋದು ಅದಕ್ಕೆ, ಅಥವಾ ಸ್ಲೋಪ್ ಅನ್ಬೋದು, ಅಥವಾ ಎಮ್ ಅನ್ಬೋದು. ಸೇಮ್ ಟು ಸೇಮ್, ಏನು ಬದಲಾವಣೆ ಇಲ್ಲ. ಡಿಫ್ರೆನ್ಷಿಯೇಷನ್ ಅಂತಂದ್ರೆ ಮ್ಯಾಥಮೆಟಿಕ್ಸ್ದಾಗ ರೇಟ್ ಆಫ್ ಚೇಂಜ್ ಆಫ್ y ವಿತ್ ರೆಸ್ಪೆಕ್ಟ್ ಟು ಎಕ್ಸ್ಗೆ ನಾವು ಏನಂತ ಕರಿತೀವಿ, ಡಿಫ್ರೆನ್ಷಿಯೇಷನ್ ಅಂತ ಕರಿತೀವಿ. ಡಿಫ್ರೆನ್ಷಿಯೇಷನ್ ಈಸ್ ನಥಿಂಗ್ ಬಟ್ ಅ ಸ್ಲೋಪ್. ಓಕೆ.